ಎಲ್ಲರಿಗೂ ನಮಸ್ಕಾರ. ಕಳೆದ ಕೆಲವು ತಿಂಗಳುಗಳಲ್ಲಿ ಗ್ರಾಮೀಣ ಪ್ರದೇಶ, ಅದರಲ್ಲಿ ಪ್ರಮುಖವಾಗಿ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗಳಲ್ಲಿ ಕೆಲವು ಈ ರಾಬರಿ ಕೇಸಸ್ಗಳು ವರದಿಯಾಗಿದ್ದವು. ಅದರಲ್ಲಿ 2 ರಾಬರಿ ಕೇಸಸ್ಗಳು ವರದಿಯಾದವು. ಅದು ಗಮನಿಸಬೇಕಾಗಿದ್ದೇನಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಅದು ಪ್ರಮುಖವಾಗಿ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡುವಂತ ದರೋಡೆ ಮಾಡುವಂತ ಪ್ರಕರಣಗಳಾಗಿವೆ. ಇದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎಸಿಪಿ ಸಬ್ ಅರ್ಬನ್ ರಾಜಣ್ಣ, ಇನ್ಸ್ಪೆಕ್ಟರ್ ಫರ್ತಾಬಾದ್ ಮತ್ತು ಅವರ ಕ್ರೈಮ್ ಟೀಮ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಮಾಡಲಾಗಿತ್ತು. ಇದು ಸ್ಥಳೀಯರಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು. ಅದರಲ್ಲಿ ಒಂದು ಘಟನೆ ನೋಡಿದ್ರೆ, ಇದು ತಾಡ್ತಿಗ್ನೂರಲ್ಲಿ ಸಂಜೆ ಸುಮಾರು 8 ರಿಂದ 9 ಗಂಟೆ ಸುಮಾರು ಆಗಿರುವಂತದ್ದು. ಇನ್ನೊಂದು ಪ್ರಕರಣದಲ್ಲಿ ಇತ್ತೀಚೆಗೆ ನಡೆದಿದ್ದೇನಂತಂದ್ರೆ, ಅವರು ಹೊಲದಲ್ಲಿ ತರಕಾರಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಅಲ್ಲಿ ಒಂಟಿ ಮಹಿಳೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ತಾಳಿ ಚೈನನ್ನ ಕಿತ್ಕೊಂಡು ಹೋಗಿರುವಂತದ್ದು. ಇವೆರಡೂ ಪ್ರಕರಣಗಳಲ್ಲಿ ದೊರೆತ ಮಾಹಿತಿ ಆಧಾರದ ಮೇರೆಗೆ ತಂಡ 2 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಆರೋಪಿಯು ಕೂಡ ಸ್ಥಳೀಯನಾಗಿದ್ದಾನೆ. ಒಬ್ಬನು ಕಲ್ಲಾಲಿಂಗ್ ರಿಯಾಸ್ ಕಲ್ಲೇಟ್ ಅಂತ, ಇನ್ನೊಬ್ಬನ ಅವನ ಸ್ನೇಹಿತ ಮಹೇಶ್ ಅಂತ. ಇಬ್ಬರನ್ನ ಬಂಧನ ಮಾಡಿ ಅವರಿಂದ ಏನು ದರೋಡೆ ಮಾಡಿದ್ರು ಆ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮತ್ತು ಇತ್ತೀಚೆಗೆ ಏನು ಒಂದು ಘಟನೆ ಆಗಿತ್ತು, ಆ ಚೈನ್ ಅನ್ನ, ತಾಳಿ ಸರವನ್ನ ಇಂಟ್ಯಾಕ್ಟ್ ಆಗಿ ಅದನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಡಿಸಿಪಿ ರಾಜಣ್ಣ, ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಟೀಮ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಅಂದಾಜು 2 ಲಕ್ಷ ಬೆಲೆ ಬಾಳುವ 20 ಗ್ರಾಂ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಏನು ದರೋಡೆ ಆಗಿತ್ತು ಎಲ್ಲಾ ಚಿನ್ನಾಭರಣಗಳು ಇಂಟ್ಯಾಕ್ಟ್ ಆಗಿ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಅಲ್ಲೇನು ಒಂದು ಸ್ಥಳೀಯರಲ್ಲಿ ಆತಂಕ ಇತ್ತು. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು, ಯಾವುದು ಈ ಔಟ್ಸೈಡ್ ಗ್ಯಾಂಗ್ ಇರುವಂತದ್ದು ಅಥವಾ ಬೇರೆ ಕಡೆಯಿಂದ ಪ್ರೊಫೆಷನಲ್ ಗ್ಯಾಂಗ್ಸ್ ಬಂದು ಮಾಡಿರುವಂತ ಅಪರಾಧಗಳಲ್ಲ. ಅಲ್ಲಿ ಸ್ಥಳೀಯ ಒಂದು ಆರೋಪಿಗಳಿಂದ ಈ ಕೃತ್ಯ ಆಗಿರುವಂತದ್ದು ಮತ್ತು ಹಣದ ಆಸೆಗಾಗಿ ಪ್ರಕರಣಗಳು ಮಾಡಿರುವಂತದ್ದು ತಿಳಿದುಬಂದಿದೆ. ಒಂದು ಪ್ರಕರಣದೇನಿದೆ, ಮೊದಲಾಗಿರುವಂತದ್ದು ತಾಡ್ತಿಗ್ನೂರಲ್ಲಿ ಒಂದು ಪ್ರಕರಣ ಆಗಿತ್ತು. ಸಂಜೆ ಮಹಿಳೆಯರು ನೇಚರ್ ಕಾಲಿಗೆ ಹೋಗ್ಬೇಕಾದ್ರೆ 2 ಜನ ದ್ವಿಚಕ್ರ ವಾಹನದಲ್ಲಿ ಬಂದು ಕಳ್ತನ ಮಾಡಿರ್ತಾರೆ. ಹಾಗಾಗಿ 2 ಜನ ಆರೋಪಿಗಳು ಅದರಲ್ಲಿ ಭಾಗವಾಗಿದ್ರು. ಇತ್ತೀಚೆಗೆ ಏನು ಪ್ರಕರಣ ಆಗಿತ್ತು, ಅವನು ಒಂಥರ ಅಟೆನ್ಷನ್ ಡೈವರ್ಷನ್ ಮಾಡ್ಲಿಕ್ಕೆ ಮಾರುವೇಷ, ಅದೊಂದು ಬುರ್ಕ ಹಾಕೊಂಡು ವಿಕ್ಟಿಮ್ಗೆ ಟಾರ್ಗೆಟ್ ಮಾಡಿದ್ದ ಅಂತ ಅವ್ರು ದೂರು ಕೊಟ್ಟಿದ್ದಾರೆ. ಮತ್ತು ಅವ್ರೇನು ಕೃತ್ಯಕ್ಕೆ ಬಳಸಿದ್ದ ಏನು ಬುರ್ಕ ಆಯ್ತು ಮತ್ತು ವಾಹನ ಆಯ್ತು, ಅದನ್ನು ಕೂಡ ನಮ್ಮ ಅಧಿಕಾರಿಗಳು ವಶಪಡಿಸಿಕೊಂಡಿಲ್ಲ. ಇದು ಬಿಟ್ಟು ಬೇರೆ ಯಾವ್ದು ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಅಲ್ಲಿ ಯಾವ್ದು ಘಟನೆಗಳು ಜರುಗುವುದಿಲ್ಲ. ತಿಂಗಳು ಫರ್ತಾಬಾದ್ ಸ್ಟೇಷನ್ ಲಿಮಿಟ್ಸ್ ನ ಒಂದು ಗ್ರಾಮದಲ್ಲಿ, ಅದು ತಾಡ್ತಿಗ್ನೂರು ಗ್ರಾಮದಲ್ಲೇನೆ ಒಂದು ಮನೆಗಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಕೂಡ ಆರಂಭದ ಹಂತದಲ್ಲಿ ಕೆಲವು ಅನುಮಾನಾಸ್ಪದ ವಿಷಯಗಳು ಇದ್ವು. ಅದರ ಬಗ್ಗೆ ಎಲ್ಲ ಬೆನ್ನತ್ತಿ ಮಲ್ಲಿಕಾರ್ಜುನ್ ಕಲ್ಕಿ, ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಪ್ರಕರಣದ ಪತ್ತೆ ಬೆನ್ನತ್ತಿದಾಗ ತಿಳಿದು ಬಂದಿರೋದೇನಂತಂದ್ರೆ, ಆ ಮನೆಯಲ್ಲಿ ಮೈನರ್ ಗರ್ಲ್ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಈ ಪ್ರಕರಣ ಮಾಡಿರುವಂತದ್ದು ಇದೆ. ಬೇಸಿಕಲಿ ಅವಳ ಸ್ನೇಹಿತನಿಂದನೇ ಈ ಕೃತ್ಯ ಮಾಡಿರುವಂತದ್ದು ಮತ್ತು ಅದರಲ್ಲಿ ಆ ಮೈನರ್ ಆಗಿರೋದ್ರಿಂದ ಪೋಕ್ಸೋ ಪ್ರಕರಣ ಕೂಡ ಸ್ಟೇಷನ್ ದಾಖಲಾಗಿದೆ ಮತ್ತು ಆರೋಪಿಯನ್ನು ಕೂಡ ಬಂಧನ ಮಾಡಲಾಗಿದೆ. ಅವನು ಈ 2 ಪ್ರಕರಣಗಳಲ್ಲಿ ಕೂಡ ಆರೋಪಿ ಆಗ್ತಾನೆ. ಒಂದು ಪೋಕ್ಸೋ ಮತ್ತು ಇನ್ನೊಂದು ಮನೆಗಳತನ ಪ್ರಕರಣ. ಈ ಪ್ರಕರಣದಲ್ಲಿ ಕೂಡ ಏನು ಮನೆಗಳತನ ಮಾಡಿದ್ರು, ಕಂಪ್ಲೀಟ್ ಇಂಟ್ಯಾಕ್ಟ್ ಚಿನ್ನ ಇರ್ಬೋದು ಮತ್ತು ಬೆಳ್ಳಿ ಆಭರಣಗಳು ಇರ್ಬೋದು, ಎಲ್ಲವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಇವರ ಬಂಧನದಿಂದ ಅಂದಾಜು 3,22,000 ಬೆಲೆ ಬಾಳುವ ಚಿನ್ನಾಭರಣ, ಅರೌಂಡ್ 33 ಗ್ರಾಮ್ ಗೋಲ್ಡ್ ಮತ್ತು ಅರೌಂಡ್ 250 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಗಳನ್ನ ವಶಪಡಿಸಿಕೊಳ್ಳಿ ಯಶಸ್ವಿಯಾಗಿದ್ದಾರೆ. ಈ ಎಂಟೈರ್ ತಂಡಕ್ಕೆ ನಾನು ಪ್ರಶಂಸನಾ ಪತ್ರವನ್ನು ನೀಡಿ ಅಭಿನಂದಿಸ್ತೇನೆ. ಅವಕಾಶ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಮತ್ತು ಎಲ್ಲಿ ಕೆಲವು ಗ್ಯಾಮ್ಲಿಂಗ್ ಆಡ್ತಾ ಇದಾರೆ, ಕೆಲವು ಹೋಟೆಲ್ಗಳು ಆಡ್ತಾ ಇದ್ರು, ಕೆಲವು ಮನೆಗಳಲ್ಲಿ ಆಡ್ತಾ ಇದ್ರು, ಅಪಾರ್ಟ್ಮೆಂಟ್ಸ್ ಇತ್ತು, ಈಗ ತಮಗೆ ತಿಳಿಸಿದ ಹಾಗೆ ಸ್ಮಶಾನ ಇತ್ತು, ಕೆಲವು ಅಗ್ರಿಕಲ್ಚರ್ ಫೀಲ್ಡ್ ಗಳಲ್ಲಿ ಆಡಿಸ್ತಾ ಇದ್ರು ಅನ್ಆರ್ಗನೈಸ್ಡ್ ಆಗಿ. ಎಲ್ಲೇ ಮಾಹಿತಿ ಬಂದ್ರು ನಾವು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈ ನೀವೇನ್ ಹೇಳಿದ್ರಿ ಹಡ್ತಿಲ್ ಹಾರ್ಗಿಲ್ ಬಗ್ಗೆನೂ ಕೂಡ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡ್ತಿದ್ವಿ. ಐ ವಿಲ್ ಇಶ್ಯೂ ಇನ್ಸ್ಟ್ರಕ್ಷನ್ ಟು ಲೋಕಲ್ ಪೊಲೀಸ್.
ಸ್ಪೆಸಿಫಿಕ್ ಆಗಿ ಕೆಲವು ಜನರಲ್ ಆಗಿ ಹೇಳೋದು ಈಸಿ ಆಗ್ಬಿಡುತ್ತೆ. ಸ್ಪೆಸಿಫಿಕ್ ಆಗಿ ಯಾರೇ ಮಾಹಿತಿ ಕೊಟ್ಟರು ವಿ ಅಜ್ಯೂರ್ ದಮ್ ಆಕ್ಷನ್. ಆಮೇಲೆ ನಮ್ಮ ಸ್ಥಳೀಯ ಪೊಲೀಸರಿಗೂ ಹೇಳಿದೀವಿ, ಯಾವುದೇ ಒಂದ್ ವೇಳೆ ನಿರ್ಲಕ್ಷ್ಯತನ ಕಂಡು ಬಂದ್ರೆ 100% ಸ್ಥಳೀಯ ಪೊಲೀಸರ ಮೇಲೂ ಕೂಡ ಕ್ರಮ ತಗೊಳ್ತೀವಿ.